ಕಾಲುಗಳೇ ಆ್ಯಕ್ಚುಲಿ ಏನಿದೆ ನಮ್ಮ ಆರೋಗ್ಯ ನಮಗೆ ತೋರಿಸ್ಕೊಡುವಂಥ ಒಂದು ಮಿರರ್ ಇದ್ದಂಗೆ. ಸರ್ ನನಗೆ ಪೇಯ್ನು ಆ ಥರ ಏನಿರಲ್ಲ, ಬಟ್ ನಾನು ಸ್ವಲ್ಪ ದೂರ ನಡೆದ ಕೂಡಲೇ ನನಗೆ ಮೀನಖಂಡಗಳೇನಿದೆ ಅಲ್ಲಿ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಅಥವಾ ನನ್ನ ಪಾದಗಳೇನಿದೆ ಅದಕ್ಕೆ ತುಂಬ ಇರಿಟೇಷನ್ ಆಗುತ್ತೆ, ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರಲ್ಲಿ ನಾವು ನೋಡುವಾಗ ಕಾಲಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ. ಸೊ ಊತ ಅಂತ ಹೇಳಿದ ಕೂಡಲೇ ನಾವೇನು ಮಾಡ್ತೀವಿ, ಅಲ್ಲಿ ಏನಾದರೂ ಇಂಜುರಿ ಆಗಿದೆ ಅಂತ ಅಂದ್ಕೊಂಡು ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಸಡನ್ ಆಗಿ ನಮ್ಮ ಕಾರ್ಡಿಯಾಕ್ ಫೇಲ್ಯೂರ್ ಆಗುತ್ತೆ, ಬಟ್ ಏನು ಅದರ ಮೊದಲು ಲಕ್ಷಣ ಇರಲ್ಲ. ಬಟ್ ಅವ್ರ ಹತ್ರ ಕೇಳುವಾಗ ಒಂದು ನಮಗೆ ಗೊತ್ತಾಗುತ್ತೆ, ಅವರ ಪಾದಗಳಲ್ಲಿ ಊತ ಡೆವಲಪ್ ಆಗಿರುತ್ತೆ. ಸೊ ಸಿವಿಯರ್ಲಿ ಊತ ಇದೆ ಅಂತ ಆದರೆ ಆ ಊತ ಯಾಕೆ ಬಂತು ಅಂತ ನಾವು ಕರೆಕ್ಟ್ ಐಡೆಂಟಿಫೈ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆದ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆಂದರೆ ನಮಗೆ ಗೊತ್ತು, ನಮ್ಮ ಬಾಡಿಯಲ್ಲಿ ಇರುವಂಥ ಜೀವಕೋಶಗಳೇನಿದೆ ಅದು ಸರಿಯಾಗಿ ಫಂಕ್ಷನ್ ಆಗಬೇಕು ಅಂತ ಇದ್ದರೆ ಅದಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಇರ್ಬೋದು, ಪೌಷ್ಟಿಕಾಂಶಗಳಿರ್ಬೋದು, ಇದೆಲ್ಲ ಸರಿಯಾದ ರೀತಿಯಲ್ಲಿ ಸಪ್ಲೈ ಆಗಲೇಬೇಕು. ಸೊ ಯೂಶಲಿ ಆಫ್ಟರ್ ಅನ್ ಏಜ್ ಆಫ್ 40 ಈ ಸರ್ಕ್ಯುಲೇಟರಿ ಪ್ರಾಬ್ಲಮ್ಸ್ ಅಂದರೆ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದಿದ್ದಕ್ಕೆ ಭಾಳಷ್ಟು ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಇದು ಯೂಶಲಿ ಫಸ್ಟ್ ಡೆವಲಪ್ ಆಗೋದು ನಮ್ಮ ಕಾಲುಗಳಲ್ಲಿ. ಸೊ ನಮ್ಮ ರಕ್ತ ಸಂಚಾರ ಚೆನ್ನಾಗಿದೆಯಾ ಅಂತ ಗೊತ್ತಾಗಲಿಕ್ಕೆ ನಮ್ಮ ಕಾಲುಗಳನ್ನು ನಾವು ಅಬ್ಸರ್ವ್ ಮಾಡಿದರೆ ಸಾಕಾಗುತ್ತೆ. ಎಷ್ಟೋ ಜನ ಆಫ್ಟರ್ ಅನ್ ಏಜ್ ಆಫ್ 40 ಹೇಳ್ತಾರೆ, ಸರ್ ನನಗೆ ಕಾಲುಗಳಲ್ಲಿ ಒಂಥರ ಮರಗಟ್ಟಿದ ಅನುಭವ ಆಗ್ತಾ ಇದೆ, ಅಥವಾ ಒಂಥರ ಟಿಂಗ್ಲಿಂಗ್ ಸೆನ್ಸೇಷನ್ ಬರ್ತಾ ಇದೆ, ಅಥವಾ ಕಾಲುಗಳಲ್ಲಿ ಉರಿ ಬರ್ತಾ ಇದೆ, ಅಥವಾ ಕಾಲುಗಳಲ್ಲಿ ಜೋಮ್ ಬರ್ತಾ ಇದೆ, ಅಥವಾ ನಡೆಯುವಾಗ ಒಂದು ಸ್ವಲ್ಪ ದೂರ ನಡೆದು ಕೂಡಲೇ ಕಾಲುಗಳಲ್ಲಿ ಸಿವಿಯರ್ ಪೇಯ್ನ್ ಆಗ್ತಾ ಇದೆ, ರಾತ್ರಿ ಮಲಗುವಾಗ ಕಾಲುಗಳಲ್ಲಿ ತುಂಬ ಇರಿಟೇಷನ್ ಆಗುತ್ತೆ, ಎರಡು ಕಾಲು ತಿಕ್ತಾ ಇರಬೇಕು ಅಂತ ಅನಿಸುತ್ತೆ, ಅಥವಾ ತುಂಬ ಜನರಲ್ಲಿ ನೀವು ನೋಡಿರ್ಬೋದು ಆಫ್ಟರ್ ಅನ್ ಏಜ್ ಆಫ್ 40, 50, 60 ಎಲ್ಲ ಆದಾಗ ಕಾಲುಗಳು ರೆಗ್ಯುಲರ್ ಆಗಿ ಪಾದ ಮಸಾಜ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಇದರದ್ದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ನಮ್ಮ ಕಾಲುಗಳಿಗೆ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆಗ್ತಾ ಇಲ್ಲ. ಅದಕ್ಕೆ ಮೇನ್ ರೀಸನ್ ಏನು ನಮಗೆ ಗೊತ್ತು, ನಮ್ಮ ಕಾಲುಗಳೇನಿದೆ ಅದೇ ನಮ್ಮ ಹೃದಯದಿಂದ ದೂರ ಇರುವಂಥ ಆರ್ಗನ್. ಸೊ ಹಾಗಾಗಿ ನಮ್ಮ ಸರ್ಕ್ಯುಲೇಷನ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಫಸ್ಟ್ ಅದು ನಮಗೆ ಕಾಣಿಸ್ಕೊಳ್ಳೋದಲ್ಲಿ ನಮ್ಮ ಕಾಲುಗಳಲ್ಲಿ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಡಯಾಬಿಟಿಸ್ ಇದ್ದವರಾಗಲಿ, BP ಕಾಯಿಲೆ ಇದ್ದವರಾಗಲಿ, ಇವರಿಗೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗೋದಲ್ಲಿ ಪಾದಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಪಾದ ಉರಿ ಸ್ಟಾರ್ಟ್ ಆಗುತ್ತೆ, ಪಾದ ಜೋಮ್ ಸ್ಟಾರ್ಟ್ ಆಗುತ್ತೆ, ಈ ಥರ ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಪಾದಗಳಿಗೆ ರಕ್ತ ಸಂಚಾರ ಅಥವಾ ಕಾಲುಗಳಿಗೆ ರಕ್ತ ಸಂಚಾರ ಕಡಿಮೆ ಆದರೆ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಆ್ಯಂಡ್ ನಮ್ಮ ಕಾಲುಗಳಿಗೆ ರಕ್ತ ಸಂಚಾರ ಇಂಪ್ರೂವ್ ಮಾಡಲಿಕ್ಕೆ ನಾವು ಏನೇನು ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮ್ಮ ರಕ್ತ ಸಂಚಾರದಲ್ಲಿ ಏನಾದರೂ ಸಮಸ್ಯೆ ಆದಾಗ ಕಾಲುಗಳು ತೋರಿಸುವಂಥ ಈ ಸೈನ್ಸ್ ಅಥವಾ ಈ ಲಕ್ಷಣಗಳೇನಿದೆ ಅದನ್ನು ನಾವು ಇನಿಷಿಯಲಿನೇ ಐಡೆಂಟಿಫೈ ಮಾಡಬೇಕು. ಆವಾಗ ಏನಾಗುತ್ತೆ, ನಮಗೆ ಬೇಗ ಅದನ್ನು ಟ್ರೀಟ್ ಮಾಡಿ ಗುಣಪಡಿಸಲಿಕ್ಕಾಗುತ್ತೆ. ನೀವು ಎಷ್ಟೋ ಸಲ ನೋಡ್ತೀರಾ, ಲೈಕ್ ಡಯಾಬಿಟಿಕ್ ಪೇಷಂಟ್ಸು, ಸಕ್ಕರೆ ಕಾಯಿಲೆಲ್ಲ ಇದ್ದವರು ಆಫ್ಟರ್ 3, 4 ಅಥವಾ 10 ಇಯರ್ಸ್ ಎಲ್ಲ ಆದಮೇಲೆ ಅವ್ರದ್ದು ಕಾಲುಗಳದ್ದು ಕಲರೇ ಚೇಂಜ್ ಆಗುತ್ತೆ, ಪಾದದಲ್ಲಿ ಸಿವಿಯರ್ ಉರಿ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಜೀವಕೋಶಗಳೇನಿದೆ, ನಮ್ಮ ಬಾಡಿಯಲ್ಲಿರುವಂಥ ಜೀವಕೋಶಗಳೇನಿದೆ ಅದು ನರಗಳಿರ್ಬೋದು, ನರಗಳಲ್ಲಿ ಕೂಡ ಜೀವಕೋಶಗಳಿದೆ, ಮೂಳೆಯಲ್ಲಿ ಜೀವಕೋಶಗಳಿದೆ, ಸ್ಕಿನ್ನಲ್ಲಿ ಜೀವಕೋಶಗಳಿದೆ, ಮಸಿಲ್ಸಲ್ಲಿ ಜೀವಕೋಶಗಳಿದೆ. ನಮ್ಮ ಫುಲ್ ಬಾಡಿ ಮಾಡಿರೋದು, ಪ್ರತಿಯೊಂದು ಬಾಡಿ ಪಾರ್ಟ್ಸ್ ಮಾಡಿರೋದು ಕೂಡ ಸೆಲ್ಸಿಂದ. ಸೊ ಈ ಸೆಲ್ಸ್ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ಏನು ಬೇಕು, ಅದಕ್ಕೆ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗಬೇಕು, ಅದರೊಟ್ಟಿಗೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಬೇಕಾಗುತ್ತೆ. ಸೊ ಹಾಗಾಗಿ ನೀವು ನೋಡಿ, ಇವನ್ ಸಕ್ಕರೆ ಕಾಯಿಲೆ ಎಲ್ಲ ಇದ್ದವರಲ್ಲಿ ಕಾಲಲ್ಲಿ ಒಂದು ಗಾಯ ಆದರೆ ಅದು ಗುಣ ಆಗೋದು ತುಂಬ ಡಿಲೇ ಆಗುತ್ತೆ. ಅದರದ್ದು ಮೇನ್ ರೀಸನ್ ಏನು ಅಂದರೆ, ಆ ಗಾಯ ಗುಣ ಆಗಬೇಕು ಅಂದರೆ ಅಲ್ಲಿ ರಕ್ತ ಸಂಚಾರ ಸರಿಯಾಗಿರಬೇಕು, ಆವಾಗ ಮಾತ್ರ ಅದು ಗುಣ ಆಗ್ಲಿಕ್ಕಿರುವಂಥ ರಾ ಮೆಟೀರಿಯಲ್ಸ್ ಏನಿದೆ ಅದು ನಮ್ಮ ಬಾಡಿ ಬ್ಲಡ್ಡಿಂದ ಅಲ್ಲಿ ಸಪ್ಲೈ ಆಗುತ್ತೆ, ಕ್ಯೂರ್ ಆಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಅಷ್ಟೆಲ್ಲ ಸಿವಿಯರ್ ಆಗೋ ತನಕ ಕಾಯಬಾರ್ದು. ಇನಿಷಿಯಲಿ ಬರುವಂಥ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸನ್ನು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಅದರಲ್ಲಿ ಒಂದು ಮೇಯ್ನಾಗಿ ಕಾಣೋದೇನೆಂದರೆ, ಕೋಲ್ಡ್ ಆಗಿರುತ್ತೆ, ಕಾಲುಗಳದ್ದು ಟೆಂಪರೇಚರ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿರುತ್ತೆ. ಅವ್ರು ಹೇಳ್ತಾರೆ ತುಂಬ ಚಳಿ ಆಗುತ್ತೆ ಅಂತ ಹೇಳ್ತಾರೆ. ಯಾವಾಗಲೂ ಮುಟ್ಟು ನೋಡಿದರೆ ಬಾಕಿ ಇರೋ ಬಾಡಿ ಪಾರ್ಟ್ಸ್ ಕಂಪೇರ್ ಮಾಡಿದರೆ ಅಲ್ಲಿ ಟೆಂಪರೇಚರ್ ತುಂಬ ಕಡಿಮೆ ಇದ್ದರೆ ಅದರ ಒಂದು ಅರ್ಥ ಏನು, ಕಾಲುಗಳಿಗೆ ರಕ್ತ ಸಂಚಾರ ಕಂಪ್ಯಾರಿಟಿವ್ಲಿ ಕಡಿಮೆ ಆಗ್ತಾ ಇದೆ. ನೀವೀಗ ಅಬ್ಸರ್ವ್ ಮಾಡಿ ನೋಡಬಹುದು, ನಾವು ಎಲ್ಲಾದರೂ ಚಳಿ ಇರುವ ಜಾಗದಲ್ಲಿ ಹೋದರೆ ಅಥವಾ ಐಸಲ್ಲಿ ಇರುವಂಥ ಜಾಗದಲ್ಲಿ ಹೋದರೆ ಏನಾಗುತ್ತೆ, ಕಾಲಲ್ಲಿ ತುಂಬ ಚಳಿ ಆಗುತ್ತೆ. ಅಲ್ಲಿ ಮುಟ್ಟಿ ನೋಡಿದ್ರೆ ಆಫ್ಟರ್ವರ್ಡ್ಸ್ ಆಲ್ಸೋ ಮುಟ್ಟಿ ನೋಡಿದರೆ ಏನಾಗುತ್ತೆ, ಟೆಂಪರೇಚರ್ ತುಂಬ ಕಡಿಮೆ ಇರುತ್ತೆ. ಸೊ ಈಗ ನಮ್ಮ ಸೋಲ್ಜರ್ಸ್ ಏನಿದ್ದಾರೆ ಅವರು ತುಂಬ ಹೈ ಆಲ್ಟಿಟ್ಯೂಡ್, ತುಂಬ ಐಸಲ್ಲಿ ಇರುವ ಜಾಗದಲ್ಲಿ ಕೆಲಸ ಮಾಡುವಾಗ ಅಲ್ಲಿ ರಕ್ತ ಸಂಚಾರ ತುಂಬ ಕಡಿಮೆ ಆಗಿ ಅಲ್ಲಿರುವಂಥ ನರಗಳದ್ದು ಹೆಲ್ತ್ ಪೂರ್ತಿ ಹಾಳಾಗಿ ಎಷ್ಟೋ ಸಲ ಅವರಿಗೊಂದು ಕಾಲು ಬೆರಳಿಗೆ ಪೆಟ್ಟಾದರೆ ಅಥವಾ ಕಾಲು ಬೆರಳೇ ಹೋಗ್ಬಿಟ್ರೂ ಕೂಡ ಅವರಿಗೇನು ಗೊತ್ತಾಗಲ್ಲ, ಸಿವಿಯರ್ ಆಗಿರುವಂಥ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ನಮ್ಮ ರೆಗ್ಯುಲರ್ಲಿ ನಾವು ಅಬ್ಸರ್ವ್ ಮಾಡೋ, ಈಗ ಒಂದು ಚಳಿ ಸೀಸನಲ್ಲಿ ಕಾಲಲ್ಲಿ ಸ್ವಲ್ಪ ಚಳಿ ಫೀಲ್ ಆಯಿತು ಅಂತ ಹೇಳಿ ಅಲ್ಲಿ ರಕ್ತ ಸಂಚಾರ ಕಡಿಮೆ ಆಯಿತು ಅಂತಲ್ಲ, ಬಟ್ ಕಾನ್ಸ್ಟೆಂಟ್ ಆಗಿ ನಿಮಗೇನಾದರೂ ಕಾಲಲ್ಲಿ ಟೆಂಪರೇಚರ್ ತುಂಬ ಕಡಿಮೆ ಇದೆ, ತುಂಬ ಚಳಿ ಆಗ್ತಾ ಇದೆ ಅಂತ ಆದರೆ ನಾವೇನು ಮಾಡಬೇಕು, ಒಂದ್ಸಲ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಇನ್ನು ಕೆಲವರಲ್ಲಿ ನಾವು ನೋಡುವಾಗ ಕಾಲಲ್ಲಿ
ಊತ ಕಾಣಿಸ್ಕೊಳ್ಳುತ್ತೆ. ಸೊ ಊತ ಅಂತ ಹೇಳಿದ ಕೂಡಲೇ ನಾವೇನು ಮಾಡ್ತೀವಿ, ಅಲ್ಲಿ ಏನಾದರೂ ಇಂಜುರಿ ಆಗಿದೆ ಅಂತ ಅಂದ್ಕೊಂಡು ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಬಟ್ ಕೆಲವು ಕಾಯಿಲೆಗಳಲ್ಲಿ ಕೂಡ, ಈಗ ಡಯಾಬಿಟಿಸ್ ಇದ್ದವರು ಇರ್ಬೋದು, BP ಕಾಯಿಲೆ ಇರ್ಬೋದು, ಅಥವಾ BPಗೆ ಮೆಡಿಕೇಶನ್ ತಗೊಳ್ತಾ ಇರೋರು ಇರ್ಬೋದು, ಅಥವಾ ಏನಾದರೂ ಕೀಮೋಥೆರಪಿ ಟ್ರೀಟ್ಮೆಂಟ್ಸ್ ಮಾಡಿದವರು ಇರ್ಬೋದು, ಅಥವಾ ತುಂಬ ಒಬೇಸ್ ಇರ್ಬೋದು, ಅವರಲ್ಲೆಲ್ಲ ಕೂಡ ಈ ಪಾದದಲ್ಲಿ ಏನು ಊತ ಕಂಡು ಬರುತ್ತೆ. ಎಸ್ಪೆಷಲಿ ಆ್ಯಂಕಲ್ ಜಾಯಿಂಟ್ ಏನಿದೆ ಅಲ್ಲಿ ಊತ ಕಂಡು ಬರುತ್ತೆ. ಅಥವಾ ನಾವು ತುಂಬ ದೂರ ಪ್ರಯಾಣ ಮಾಡುವಾಗ, ಎಷ್ಟೋ ತಾಸುಗಟ್ಟಲೆ ಕಾರಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡುವಾಗ ಮತ್ತೆ ಎದ್ದು ನೋಡುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಚಪ್ಪಲೆಲ್ಲ ತುಂಬ ಟೈಟ್ ಆಗಿರುತ್ತೆ, ಅಲ್ಲಿ ಸ್ವೆಲ್ಲಿಂಗ್ ಬಂದಿರುತ್ತೆ. ಸೊ ಅದರದ್ದು ಮೇನ್ ರೀಸನ್ ಏನು, ಕಾಲಿಗಳು ಇರುವಂಥ ಸರ್ಕ್ಯುಲೇಷನ್ ಏನಿದೆ ಅದು ಸರಿಯಾಗಿ ಆಗ್ತಾ ಇಲ್ಲ. ಕಾಲಿಗಳಲ್ಲಿ ಊತ ಇದ್ದರೆ ನಾವು ಅದನ್ನು ಕರೆಕ್ಟಾಗಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಮಾಡಿಕೊಳ್ಳೇಬೇಕು. ಅದು ಯಾಕೆ ಆ ಊತ ಬರ್ತಾ ಇದೆ ಅಂತ ನಾವು ಕಂಡುಹಿಡಿಯಲೇಬೇಕು. ಕೆಲವು ಸಲ ಪಾದಗಳಲ್ಲಿ ಏನು ಸಮಸ್ಯೆ ಇರಲ್ಲ, ಈವನ್ ನಮ್ಮ ಹಾರ್ಟಿನ ಸಮಸ್ಯೆ ಇದ್ದರೂ ಕೂಡ ಏನಾಗುತ್ತೆ, ಪಾದಗಳಲ್ಲಿ ಊತ ಬರುತ್ತೆ. ಯಾಕೆಂದರೆ ಹಾರ್ಟ್ ಸರಿಯಾದ ರೀತಿಯಲ್ಲಿ ಪಂಪ್ ಮಾಡಿದ್ರೆ ಮಾತ್ರ ಆ ಪ್ರೆಷರಿಂದಾನೇ ಅಲ್ಲಿ ಹೋಗಿರುವ ರಕ್ತ ಕೂಡ ವಾಪಸ್ ಹಾರ್ಟ್ಗೆ ಬರಬೇಕಾಗತ್ತೆ. ಸೊ ಹಾಗಾಗಿ ಕಾಲುಗಳಲ್ಲಿ ಊತ ಇದ್ದರೆ ಭಾಳಷ್ಟು ಅದಕ್ಕೆ ಕಾರಣಗಳಿರ್ಬೋದು. ಸೊ ಕಾಲುಗಳಲ್ಲಿ ಊತ ಬಂದರೂ ಕೂಡ ಅದರದೊಂದು ಮೇನ್ ರೀಸನ್ ಏನಿರ್ಬೋದು, ಕಾಲುಗಳಿಗಿರುವಂಥ ರಕ್ತ ಸಂಚಾರ ಕಡಿಮೆ ಆಗಿದ್ದಿರ್ಬೋದು. ಇನ್ನು ಕೆಲವರು ಹೇಳ್ತಾರೆ, ಸರ್ ನನಗೆ ಪೇಯ್ನು ಆ ಥರ ಏನಿರಲ್ಲ, ಬಟ್ ನಾನು ಸ್ವಲ್ಪ ದೂರ ನಡೆದ ಕೂಡಲೇ ನನಗೆ ಮೀನಖಂಡಗಳೇನಿದೆ ಅಲ್ಲಿ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಅಥವಾ ನನ್ನ ಪಾದಗಳು ಏನಿದೆ ಅದಕ್ಕೆ ತುಂಬ ಇರಿಟೇಷನ್ ಆಗುತ್ತೆ, ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೂ ಕೂಡ ಮುಖ್ಯ ರೀಸನ್ ಏನಿರ್ಬೋದು, ನಮ್ಮ ಕಾಲಿಗೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇದ್ದಾಗ ನಾವು ಏನಾದರೂ ಒಂದು ಆಕ್ಟಿವಿಟಿ ಮಾಡುವಾಗ ಏನು ಬೇಕು, ನಮಗೆ ಆಕ್ಸಿಜನ್ ಸಫಿಷಿಯೆಂಟ್ ಆಗಬೇಕು. ಆಕ್ಸಿಜನ್ ಸರಿಯಾಗಿ ಸಿಕ್ಕಿದ್ರೆ ಮಾತ್ರ ನಮಗೆ ಎನರ್ಜಿ ಪ್ರೊಡ್ಯೂಸ್ ಮಾಡಲಿಕ್ಕಾಗತ್ತೆ. ಸೊ ಕಾಲುಗಳಲ್ಲಿ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಅಂದರೆ ಏನಾಗುತ್ತೆ, ಒಂದು ಸ್ವಲ್ಪ ದೂರ ಆಕ್ಟಿವಿಟಿ ಮಾಡಲಿಕ್ಕೆ ಮೇ ಬಿ ಆಕ್ಸಿಜನ್ ಸಪ್ಲೈ ಇರ್ಬೋದು, ಬಟ್ ಯಾವಾಗ ಅಲ್ಲಿರುವಂಥ ಜೀವಕೋಶಗಳಿಗೆ ಜಾಸ್ತಿ ಆಕ್ಸಿಜನ್ ಬೇಕಾಗುತ್ತೋ ಅದು ನಮ್ಮ ರಕ್ತ ಸಂಚಾರ ಕಡಿಮೆ ಆದಾಗ ಸರಿಯಾಗಿ ಸಿಗಲ್ಲ. ಸೊ ಹಾಗಾಗಿ ಸಿವಿಯರ್ ಕ್ಲಾಡಿಕೇಶನ್ ಪೇಯ್ನ್ ಥರ ಬರುವಂಥ ಸಾಧ್ಯತೆ ಇದೆ. ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸಲ್ಲಿ ನಾವು ಇದು ನೋಡ್ತೀವಿ. ಅವರು ಒಂದು ಸ್ವಲ್ಪ, ಅಥವಾ ಕಾರ್ಡಿಯಾಕ್ ಇಶ್ಯೂಸ್ ಅಂದರೆ ಹಾರ್ಟಿನ ಸಮಸ್ಯೆ ಇದ್ದವರಲ್ಲಿ ಕೂಡ ಇದು ನೋಡ್ತೀವಿ. ಸ್ವಲ್ಪ ನಡೆಯುವಾಗ ಏನಾಗುತ್ತೆ, ಮೀನಖಂಡಗಳಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ. ಅವರು ಹೇಳ್ತಾರೆ, ಸರ್ ನನಗೊಂದು 100-200 ಮೀಟರ್ ಅಥವಾ 300 ಮೀಟರ್ ನಡೆಯೋಕ್ಕಾಗುತ್ತೆ, ಬಟ್ ಅದಾದಮೇಲೆ ಏನಾಗುತ್ತೆ, ಕಾಲುಗಳಲ್ಲಿ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೆಷ್ಟೋ ಜನರಲ್ಲಿ ಸಿವಿಯರ್ ಕ್ರ್ಯಾಂಪ್ಸ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಮಸಿಲ್ ಕ್ಯಾಚ್, ನಾವು ಬಾಳೆಕಾಯಿ ಕಸ ಅಂತೆಲ್ಲ ಹೇಳ್ತೀವಿ, ಅದು ಈವನ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಲ್ಲಿ ಕೂಡ ಆಗುತ್ತೆ. ಬಟ್ ಈ ಸರ್ಕ್ಯುಲೇಷನ್ ಕಡಿಮೆ ಇದ್ದಾಗ ಕೂಡ ನಮಗೆ ಕಾಲುಗಳಲ್ಲಿ ಮಸಿಲ್ ಕ್ರ್ಯಾಂಪ್ಸ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಇನ್ನು ಕೆಲವರು ನೀರು ಕುಡಿಯೋದು ತುಂಬ ಕಡಿಮೆ ಆದರೂ ಕೂಡ ಅವರಲ್ಲಿ ಕೂಡ ಈ ಕ್ರ್ಯಾಂಪ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ಕಾಲುಗಳಿಗೆ ಅನ್ಯೂಶುವಲ್ ಆಗಿ, ಅಂದರೆ ರೆಗ್ಯುಲರ್ಲಿ ಇರೋದಲ್ಲ, ಬಟ್ ನಿಧಾನಕ್ಕೆ ನಮಗೆ ರೆಗ್ಯುಲರ್ ಕ್ರ್ಯಾಂಪ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಸ್ವಲ್ಪ ದೂರ ನಡೆದು ಕೂಡಲೇ ಅಥವಾ ಸ್ವಲ್ಪ ಸೈಕ್ಲಿಂಗ್ ಮಾಡಿದರೆ ಅಥವಾ ಏನಾದರೂ ಒಂದು ಎಕ್ಸಸೈಸ್ ಮಾಡಿದಾಗ ವಿತಿನ್ ನೋ ಟೈಮ್ ನಮಗೆ ಈ ಕಾಲುಗಳಲ್ಲಿ ಸಿವಿಯರ್ ಪೇಯ್ನ್ ಅಥವಾ ಈ ಥರ ಲೈಕ್ ಕ್ರ್ಯಾಂಪ್ಸ್ ಡೆವಲಪ್ ಆದರೆ ಅದು ಕೂಡ ನಮ್ಮ ಕಾಲುಗಳಿಗೆ ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ ಬರುವಂಥ ಲಕ್ಷಣಗಳಿರ್ಬೋದು. ಇನ್ನು ತುಂಬ ಜನರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಕಾಮನ್ ಪ್ರಾಬ್ಲಮ್ ಏನಂದರೆ ಪಾದದಲ್ಲಿ ಉರಿ, ಜೋಮ್ ಮತ್ತು ಮರಗಟ್ಟಿದ್ದೊಂದು ಫೀಲಿಂಗ್. ಸೊ ಟಿಂಗ್ಲಿಂಗ್ ಸೆನ್ಸೇಷನ್ ಕೂಡ, ಏನೋ ಒಂದು ಇರುವೆ ಹೋದಂಗೆ ಅನಿಸುತ್ತೆ, ಅಥವಾ ಏನಾದರೂ ಚಳಿ ಆಗುತ್ತೆ, ನೀರು ಬಿದ್ದಂಗೆ ಅನಿಸುತ್ತೆ. ಸೊ ಡಿಫ್ರೆಂಟ್ ಆಗಿ ಆಲ್ಟರ್ಡ್ ಆಗಿರುವಂಥ ಸೆನ್ಸೇಷನ್ ಕೂಡ ಕೆಲವರಲ್ಲಿ ಫೀಲ್ ಆಗ್ಬೋದು. ಇದಕ್ಕೂ ಕೂಡ ಮುಖ್ಯ ಕಾರಣ ಏನು, ಕಾಲುಗಳಿಗೆ ರಕ್ತ ಸಂಚಾರ ಕಡಿಮೆ ಆಗೋದು. ಇದು ಹೈಯೆಸ್ಟ್ ಕಾಣೋದು ಡಯಾಬಿಟಿಕ್ ಪೇಷಂಟ್ಸಲ್ಲಿ. ಯಾಕೆಂದರೆ ಡಯಾಬಿಟಿಸ್ ಇದ್ದಾಗ ನಮ್ಮ ಬಾಡಿಯಲ್ಲಿ ಇರುವಂಥ ರಕ್ತನಾಳಗಳೇನಿದೆ ಅದರಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅದು ಒಕ್ಲೂಡ್ ಆಗುತ್ತೆ, ಅಷ್ಟೊಂದು ಈಸಿಯಾಗಿ ಅದರಲ್ಲಿ ರಕ್ತ ಸಂಚಾರ ಆಗೋದಿಲ್ಲ. ಸೊ ರಕ್ತ ಸಂಚಾರ ಕಡಿಮೆ ಆದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ನಮ್ಮ ನರಗಳಿಗೆ ಬೇಕಾಗಿರುವಷ್ಟು ಪೌಷ್ಟಿಕಾಂಶಗಳು ಅದಕ್ಕೆ ಸಿಗಲ್ಲ. ಸೊ ಹಾಗಾಗಿ ನ್ಯೂರೋಪತಿ ಡೆವಲಪ್ ಆಗುತ್ತೆ, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಥರ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಮುಖ್ಯ ಕಾರಣ ಏನಿರ್ಬೋದು, ಕಾಲುಗಳಿಗೆ ಇರುವಂಥ ರಕ್ತ ಸಂಚಾರದ ಕೊರತೆ ಇರ್ಬೋದು. ಇನ್ನು ಕೆಲವರಲ್ಲಿ ಸಿವಿಯರ್ ಆಗಿ ರಕ್ತಹೀನತೆ ಸಮಸ್ಯೆ ಇರುತ್ತೆ. ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ಗೊತ್ತಾಗುತ್ತೆ, ನಮ್ಮ ಹಿಮೋಗ್ಲೋಬಿನ್ ಏನಿದೆ ಅದು ತುಂಬ ಕಡಿಮೆ ಇದೆ. ಸೊ ಈ ಆಕ್ಸಿಜನ್ ಎಲ್ಲ ತಗೊಂಡು ಹೋಗೋದು ಯಾರು, ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ, ರಕ್ತಹೀನತೆ ಸಮಸ್ಯೆ ಇದ್ದಾಗ ಕೂಡ ಕಾಲುಗಳಲ್ಲಿ ಈ ಸೆಳೆತ ಅಥವಾ ಉರಿ ಅಥವಾ ಕ್ರ್ಯಾಂಪ್ಸು ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ತುಂಬ ಇದೆ. ಸೊ ಕಾಲುಗಳೇ ಆ್ಯಕ್ಚುಲಿ ಏನಿದೆ, ನಮ್ಮ ಆರೋಗ್ಯ ನಮಗೆ ತೋರಿಸ್ಕೊಡುವಂಥ ಒಂದು ಮಿರರ್ ಇದ್ದಂಗೆ. ಸೊ ಕಾಲುಗಳು ಚೆನ್ನಾಗಿದೆ, ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ ಕಾಲಲ್ಲಿರುವ ಸ್ಕಿನ್ ಏನಿದೆ ತುಂಬ ಡ್ರೈ ಆಗಿರುತ್ತೆ, ಅಥವಾ ಕಾಲಲ್ಲಿ ಕೂದಲು ಸಡನ್ಲಿ ಉದುರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಕೂದಲಿರುತ್ತೆ, ಮತ್ತು ನಾವು ನೋಡುವಾಗ ಕೂದಲು ತುಂಬ ಕಾಲಲ್ಲಿ ಉದುರ್ತಾ ಇದ್ದರೆ ಅದಕ್ಕೂ ಕೂಡ ಒಂದು ಕಾರಣ ಏನಿರ್ಬೋದು, ಕಾಲುಗಳಿಗೆ ಇರುವಂಥ ರಕ್ತ ಸಂಚಾರದ ಕೊರತೆ ಇರ್ಬೋದು. ಸೊ ಈ ಥರ ಲಕ್ಷಣಗಳಿದ್ದರೆ ನಾವೇನು ಮಾಡಬೇಕು, ಅದನ್ನು ಯಾವತ್ತೂ ಇಗ್ನೋರ್ ಮಾಡಬಾರ್ದು, ಒಂದ್ಸಲ ನಾವು ಚೆಕ್ ಮಾಡಿ ನೋಡಬೇಕು. ಇನ್ನು ತುಂಬ ಜನರಲ್ಲಿ ನೀವು ನೋಡಿರ್ತೀರಾ, ಅವರಿಗೆ ವೇರಿಕೋಸ್ ವೇನ್ಸ್ ಆಗಿರುತ್ತೆ, ಕಾಲುಗಳು ತುಂಬ ಕಪ್ಪಾಗಿರುತ್ತೆ. ಸೊ ಅದರದ್ದು ಮುಖ್ಯ ರೀಸನ್ ಕೂಡ ಏನು, ಅಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇಲ್ಲ, ಅದನ್ನು ನಾವು ಇಗ್ನೋರ್ ಮಾಡಬಾರ್ದು. ಈ ಥರ ಸಮಸ್ಯೆಗಳು ಜಾಸ್ತಿ ಕಾಣಿಸ್ಕೊಳ್ಳೋದು ಯಾರು ತಾಸುಗಟ್ಟಲೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಮೇನ್ಲಿ ಟೀಚರ್ಸ್. ಯಾಕೆಂದರೆ ಅರೌಂಡ್ 6 to 7 hours ಅವ್ರು ನಿಂತ್ಕೊಂಡೇ ಕೆಲಸ ಮಾಡಿರ್ತಾರೆ. ಟೈಲರ್ಸ್, ಸೊ ಟೈಲರ್ಸ್ ಕೂಡ ಅವ್ರದ್ದು ಕಟ್ಟಿಂಗ್ ವರ್ಕಲ್ಲೇ ಇರುತ್ತೆ. ಸೊ ಹಾಗಾಗಿ ತುಂಬ ತಾಸುಗಟ್ಟಲೆ ನಿಂತ್ಕೊಂಡಿರ್ತಾರೆ. ಅದೇ ಥರ ಸೆಲೂನ್ಸ್, ಬಾರ್ಬರ್ ಶಾಪ್ ಏನಿದೆ ಅಲ್ಲಿ ಇರೋರಲ್ಲಿ ಕೂಡ ಈ ವೇರಿಕೋಸ್ ಪ್ರಾಬ್ಲಮ್ ಏನಿದೆ ಅದು ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಅವರಿಗೂ ಕೂಡ ರಕ್ತ ಸಂಚಾರ ಸರಿಯಾಗಲ್ಲ. ನಮ್ಮ ಹಾರ್ಟಿಂದ ಒಳ್ಳೆ ರಕ್ತ ಏನಿದೆ ಅದು ಅಲ್ಲಿಗೆ ಪಂಪ್ ಆಗಬೇಕು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಇರುವಂಥ ಅಶುದ್ಧ ರಕ್ತ ಏನಿದೆ ಅದು ವಾಪಸ್ ಹಾರ್ಟಿಗೆ ಅಥವಾ ಲಂಗ್ಸ್ಗೆ ಬರಬೇಕಾಗುತ್ತೆ. ಸೊ ಅವಾಗ
ಆವಾಗ ಮಾತ್ರ ಅದು ಮತ್ತೆ ಆಕ್ಸಿಜನೇಷನ್ ಆಗಿ ಪ್ಯೂರ್ ಆಗಿ ಅಲ್ಲಿಗೆ ಸಪ್ಲೈ ಮಾಡಲಿಕ್ಕಾಗತ್ತೆ. ಸೊ ಯಾವಾಗ ಈ ವೀನಸ್ ಇನ್ಸಫಿಷಿಯನ್ಸಿ ಇದೆಯೋ ಅಥವಾ ನಮ್ಮ ಪೆರಿಫರಲ್ ಆರ್ಟರಿ ಡಿಸೀಸ್ ಅಂತೆಲ್ಲ ಹೇಳ್ತೀವಿ, ಸೊ ಈ ಥರ ಸಮಸ್ಯೆ ಇದ್ದಾಗ ಏನಾಗುತ್ತೆ, ಸರ್ಕ್ಯುಲೇಷನ್ಲಿ ಕೊರತೆ ಬಂದಾಗ ನಮಗೆ ಕಾಲುಗಳಲ್ಲಿ ಅದರದ್ದು ಫಸ್ಟ್ ಲಕ್ಷಣ ಕಾಣುತ್ತೆ. ಎಷ್ಟೋ ಕೇಸಸಲ್ಲಿ ನಾವು ನೋಡಿರ್ತೀವಿ, ಅವರಿಗೆ ಸಡನ್ ಆಗಿ ನಮ್ಮ ಕಾರ್ಡಿಯಾಕ್ ಫೇಲ್ಯೂರ್ ಆಗುತ್ತೆ, ಬಟ್ ಏನು ಅದರ ಮೊದಲು ಲಕ್ಷಣ ಇರಲ್ಲ. ಬಟ್ ಅವ್ರ ಹತ್ರ ಕೇಳುವಾಗ ಒಂದು ನಮಗೆ ಗೊತ್ತಾಗುತ್ತೆ, ಅವರಿಗೆ ಪಾದಗಳಲ್ಲಿ ಊತ ಡೆವಲಪ್ ಆಗಿರುತ್ತೆ. ಸೊ ಸಿವಿಯರ್ಲಿ ಊತ ಇದೆ ಅಂತ ಆದರೆ ಆ ಊತ ಯಾಕೆ ಬಂತು ಅಂತ ನಾವು ಕರೆಕ್ಟ್ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಮೇನ್ ರೀಸನ್ ಕೂಡ ಕಾಲುಗಳಿಗೆ ಇರುವಂಥ ರಕ್ತ ಸಂಚಾರದ ಕೊರತೆ ಇರ್ಬೋದು. ಕಾಲುಗಳಲ್ಲಿ ಏನಾದರೂ ಕಲರ್ ಚೇಂಜ್ ಸಿವಿಯರ್ ಆಗಿ ನೋಟಿಸ್ ಮಾಡಿದರೆ ಅದಕ್ಕೆ ಇಮಿಡಿಯೇಟ್ಲಿ ಇರುವಂಥ ಟ್ರೀಟ್ಮೆಂಟ್ಗಳು ತಗೋಬೇಕು. ಎಷ್ಟೋ ಜನರಲ್ಲಿ ನಾವು ಕಾಲುಗಳು ನೋಡುವಾಗ ಒಂದು ಬ್ಲೂಯಿಶ್ ಡಿಸ್ಕಲರೇಷನ್ ಆಗಿರುತ್ತೆ, ಅವರಿಗೆ ವೆರಿಕೋಸ್ ವೈನ್ಸ್ ಇರಬೇಕು ಅಂತಿಲ್ಲ. ವೆರಿಕೋಸ್ ವೈನ್ಸ್ ಇದ್ದವರೆಲ್ಲ ಅಫ್ಕೋರ್ಸ್ ಅಲ್ಲಿ ಕಲರ್ ಚೇಂಜ್ ಬರುತ್ತೆ, ಯಾಕೆಂದರೆ ಅದು ನಿಧಾನಕ್ಕೆ ಅಲ್ಲಿರುವಂಥ ಹಿಮೋಗ್ಲೋಬಿನ್ ಎಲ್ಲ ರಕ್ತನಾಳಗಳ ಒಳಗೆ ಇರುವಂಥ ಹಿಮೋಗ್ಲೋಬಿನ್ ರಿಲೀಸ್ ಆದಾಗ ಅದು ಹಿಮೋಸೆಡ್ರಿನ್ ಆಗಿ ಕನ್ವರ್ಟ್ ಆಗಿ ಅಲ್ಲಿ ಒಂದು ಕಪ್ಪು ಕಲರಿಗೆ ಅದು ಮೇನ್ ರೀಸನ್ ಆಗುತ್ತೆ. ಬಟ್ ಕೆಲವರಿಗೆ ನಾವು ನೋಡುವಾಗ ನಮಗೆ ಗೊತ್ತಾಗುತ್ತೆ, ಮೀನ ಕಂಡ ತನಕ ಒಂದು ಕಲರ್ ಇರುತ್ತೆ, ಅದರಿಂದ ಕೆಳಗೆ ನೋಡಿದ್ರೆ ಸ್ವಲ್ಪ ಡಾರ್ಕಿಶ್ ಶೇಡ್ ಇರುತ್ತೆ. ಸೊ ಇದು ಮೇ ಬಿ ಲೈಕ್ ಒಂದು ಸಿವಿಯರ್ ಸಮಸ್ಯೆ ಇರ್ಬೋದು, ಅಲ್ಲಿ ರಕ್ತ ಸಂಚಾರನ ತುಂಬ ಕಡಿಮೆ ಆಗೋದಕ್ಕೆ ಇರ್ಬೋದು. ಎಸ್ಪೆಷಲಿ ನಾ ಹೇಳ್ದಂಗೆ ಇದೆಲ್ಲ ಕಾಣೋದು ಡಯಾಬಿಟಿಕ್ ಪೇಷಂಟ್ಸಲ್ಲಿ. ಇನ್ನು ಕೆಲವು ಸಿವಿಯರ್ ಕಂಡೀಷನ್ಸ್ ಇದೆ ಕಾಲುಗಳಲ್ಲಿ, ಲೈಕ್ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತೆಲ್ಲ ಹೇಳ್ತೀವಿ. ಬಟ್ ಆ ಕಂಡೀಷನ್ಸ್ ಏನಿದೆ ಅದು ಇಟ್ಸ್ ಪೇನ್ಫುಲ್ ಆ್ಯಕ್ಚುಲಿ. ನಮಗೆ ಅದು ಬಂದರೆ ಸಿವಿಯರ್ ಪೇಯ್ನ್ ಆಗುತ್ತೆ, ಕಾಲು ಊತ ಇರುತ್ತೆ, ಕಾಲು ರೆಡ್ನೆಸ್ ಇರುತ್ತೆ. ಸೊ ಆ ಥರ ಎಲ್ಲ ಸಮಸ್ಯೆಗಳು ಡೆವಲಪ್ ಆದರೆ ನಾವು ಬರೀ ಎಣ್ಣೆ ಹಾಕಿ ತಿಕ್ಕೋದ್ರಿಂದ ಅಥವಾ ಏನಾದರೂ ಲೋಕಲ್ ಟ್ರೀಟ್ಮೆಂಟ್ಸ್ ಅಷ್ಟೇ ತಗೊಳ್ಳೋದ್ರಿಂದ ಅದು ವಾಸಿ ಆಗಬೇಕು ಅಂತಿಲ್ಲ. ಇದಕ್ಕೆಲ್ಲ ಮೇನ್ ಏನು ಮಾಡಬೇಕು ಅಂದರೆ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಮಿಡಿಯೇಟ್ಲಿ ನೀವೇನು ಮಾಡಬೇಕು, ಅದೊಂದು ಡಾಕ್ಟ್ರಿಗೆ ತೋರಿಸಿ ಯಾಕೆ ಆ ಸಮಸ್ಯೆ ಆಗ್ತಾ ಇದೆ ಅಂತ ಕಂಡುಹಿಡಬೇಕು. ಸೊ ಡಾಪ್ಲರ್ ಟೆಸ್ಟು ಈ ಥರ ಟೆಸ್ಟ್ಗಳೆಲ್ಲ ಮಾಡಿ ನೋಡುವಾಗ ನಮ್ಮ ಕಾಲುಗಳಿಗೆ ಇರುವಂಥ ರಕ್ತ ಸಂಚಾರದ್ದು ಆ್ಯಕ್ಟಿವಿಟೀಸ್ ಏನಿದೆ ಅದು ಕ್ಲಿಯರ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಇಮಿಡಿಯೇಟ್ಲಿ ಸರಿ ಮಾಡಲಿಕ್ಕೆ ಕೂಡ ಆಗುತ್ತೆ. ಈಗ ಈ ಥರ ಸಮಸ್ಯೆಗಳು ಯಾರಲ್ಲಿ ಜಾಸ್ತಿ ಕಂಡು ಬರುತ್ತೆ, ಇದು ಬರಲಿಕ್ಕಿರುವಂಥ ಮುಖ್ಯ ಕಾರಣಗಳು ಏನೇನು ಅಂತ ನೋಡೋಣ. ಸೊ ಒಂದು ನಾನು ಫಸ್ಟ್ ಹೇಳಿದ್ದೇನೆ, ಲೈಕ್ ಡಯಾಬಿಟಿಸ್ ಎಲ್ಲ ಇರುವ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿರುವಂಥ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ. ಸೊ ದಟ್ ಈಸ್ ಅ ಮೋಸ್ಟ್ ಕಾಮನ್ ರೀಸನ್. ಸೊ ಅದೇ ಥರನೇ ಹೈಪರ್ಟೆನ್ಸಿವ್ ಪೇಷಂಟ್ಸ್ ಅಲ್ಲಿ ಕೂಡ ಏನಾಗುತ್ತೆ, ಬ್ಲಡ್ ರಕ್ತನಾಳಗಳಲ್ಲಿ ಹೈ ಟೆನ್ಷನಲ್ಲಿ ಹೈ ಪ್ರೆಷರಲ್ಲಿ ಹೋಗುವಾಗ ಏನಾಗುತ್ತೆ, ರಕ್ತನಾಳಗಳಲ್ಲಿ ಇಂಜುರಿ ಆಗುತ್ತೆ. ಅಲ್ಲಿ ಲೈಕ್ ಅಥೆರೋಸ್ಕ್ಲಿರೋಸಿಸ್ ಅಂತೆಲ್ಲ ಹೇಳ್ತೀವಿ, ಅಂದರೆ ರಕ್ತನಾಳಗಳದ್ದು ಲೂಮೆನ್ ಕಡಿಮೆ ಆಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸರಿಯಾಗಿ ರಕ್ತ ಸಂಚಾರ ಆಗಬೇಕು ಅಂತ ಇಲ್ಲ. ಸೊ ಅವರಲ್ಲಿ ಏನಾಗುತ್ತೆ, ಈ ಥರ ಸಮಸ್ಯೆಗಳು ಬೇಗ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಸ್ಮೋಕರ್ಸ್ ಅಲ್ಲಿ ಇದು ಹೈಯೆಸ್ಟ್ ಕಾಣುತ್ತೆ. ನಿಕೋಟಿನ್ ಇರುವಂಥ ಲೈಕ್ ಅಡಿಕ್ಷನ್ಸ್ ಇದ್ದರೆ, ಲೈಕ್ ಸಿಗರೆಟ್ ಸ್ಮೋಕಿಂಗ್ ಇರ್ಬೋದು, ತಂಬಾಕು ಚ್ಯೂಯಿಂಗ್ ಇರ್ಬೋದು, ಅಥವಾ ಲೈಕ್ ಈ ಥರ ಸಮಸ್ಯೆಗಳಿದ್ದಾಗ ಏನಾಗುತ್ತೆ, ಆ ನಿಕೋಟಿನ್ ಅಲ್ಲಿರುವಂಥ ರಕ್ತನಾಳಗಳನ್ನು ಶ್ರಿಂಕ್ ಮಾಡುತ್ತೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆಗೋದಿಲ್ಲ. ಸೊ ಹಾಗಾಗಿ ಏನಾಗ್ಬೋದು, ಅಲ್ಲಿ ನಮಗೆ ರಕ್ತ ಸಂಚಾರ ಕಡಿಮೆಯಾಗಿ ಈ ಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಇದ್ದವರು ಅಂದರೆ ಹಾರ್ಟಿನ ಸಮಸ್ಯೆಗಳಿರೋರು, ಹಾರ್ಟದ್ದು ಪಂಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೂ ಕೂಡ ಏನಾಗ್ಬೋದು, ಕಾಲುಗಳಲ್ಲಿ ಊತ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ, ಡಿಸ್ಕಲರೇಷನ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ವೆರಿಕೋಸ್ ವೇನ್ಸ್ ಇದ್ದವರಲ್ಲಂತೂ ಇದು ತುಂಬ ಜಾಸ್ತಿ ಕಂಡು ಬರುತ್ತೆ, ಯಾಕೆಂದರೆ ಅಲ್ಲಿ ಇರುವಂಥ ರಕ್ತ ಸರಿಯಾಗಿ ಪಂಪ್ ಆಗಲ್ಲ. ನಮ್ಮ ಪೆರಿಫರಲ್ಲಿ ಇರುವಂಥ ಎಲ್ಲ ವೇನ್ಸ್ ಏನಿದೆ ಅದರದ್ದು ಲೈಕ್ ವಾಲ್ವಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ, ಅದು ಸರಿಯಾಗಿ ವಾಪಸ್ ಹಾರ್ಟಿಗೆ ಬರೋದಿಲ್ಲ. ಬಟ್ ಯೂಶಲಿ ಮೇನ್ ಸರ್ಕ್ಯುಲೇಷನ್ ಏನಿದೆ ಅದು ಸರಿಯಾಗಿ ಆಗ್ಬೋದು, ಯಾಕೆಂದರೆ ಡೀಪರ್ ವೇನ್ಸಿಂದ ಅದು ಟ್ರಾನ್ಸ್ಫರ್ ಆಗ್ಬೋದು. ಬಟ್ ಈ ಥರ ಪ್ರಾಬ್ಲಮ್ ಇರೋರು, ಲೈಕ್ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇರೋರು, ಸ್ಪೈಡರ್ ವೇನ್ಸ್ ಎಲ್ಲ ಕಾಣುವರಲ್ಲಿ ಕೂಡ ಏನಾಗುತ್ತೆ, ಕಾಲುಗಳಲ್ಲಿ ರಕ್ತ ಸಂಚಾರ ಕಡಿಮೆಯಾಗಿ ಅದರದ್ದು ಇರಿಟೇಷನ್ ಬರುವಂಥ ಸಾಧ್ಯತೆ ಇದೆ. ಈ ಡಯಾಬಿಟಿಸ್ ಇದ್ದವರಲ್ಲಿ ಅಷ್ಟೇ ಎಲ್ಲ ಪಾದ ಉರಿ, ಟಿಂಗ್ಲಿಂಗ್ ಎಲ್ಲ ಡೆವಲಪ್ ಆಗೋದು. ಈವನ್ ವೆರಿಕೋಸ್ ಪ್ರಾಬ್ಲಮ್ ಇರೋರು ಕೂಡ ಅದು ಕರೆಕ್ಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಪಾದಗಳು ಉರಿ, ಈ ಥರ ಸಮಸ್ಯೆಗಳೆಲ್ಲ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಈವನ್ ಅಲ್ಲಿ ಆಗುವಂಥ ನರಗಳಲ್ಲಿ ಬರುವಂಥ ಇರಿಟೇಷನ್ಗೂ ಒಂದು ಮುಖ್ಯ ಕಾರಣ ಏನು ಅಂದರೆ ಕಾಲುಗಳಿಗಿರುವಂಥ ರಕ್ತ ಸಂಚಾರದ ಕೊರತೆ. ಇನ್ನು ಒಬೇಸ್ ಪೇಷಂಟ್ಸಲ್ಲಿ ತುಂಬ ದಪ್ಪಗಿದ್ದಾರೆ, ತುಂಬ ಹೆವಿ ವೆಯ್ಟ್ ಇದೆ, ಸೊ ಅವರಲ್ಲಿ ಕೂಡ ಏನಾಗುತ್ತೆ, ನಮ್ಮ ಈ ವೆಯ್ಟ್ ಎಲ್ಲ ಜಾಸ್ತಿ ಆಗುವಾಗ ಅಲ್ಲಿ ಸರ್ಕ್ಯುಲೇಟರಿ ಡೆಫಿಸಿಟ್ ಬರುವಂಥ ಸಾಧ್ಯತೆ ಇದೆ, ರಕ್ತನಾಳಗಳಲ್ಲಿ ರಕ್ತ ಸರಿಯಾಗಿ ಸಪ್ಲೈ ಆಗಲಿಕ್ಕಿಲ್ಲ. ಸೊ ಅವರಲ್ಲಿ ಕೂಡ ಕಾಲು ಊತ, ಕಾಲಲ್ಲಿ ಈ ಇರಿಟೇಷನ್ ಇದೆಲ್ಲ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಏನು ಆಕ್ಟಿವಿಟಿ ಮಾಡಲ್ಲ, ವೈಟ್ ಕಾಲರ್ ಜಾಬ್, ತಾಸುಗಟ್ಟಲೆ ನಾವು ಕೂತಿರ್ತೀವಿ, ಮೇ ಬಿ 8 to 10 hours ನಾವು ರೆಗ್ಯುಲರ್ಲಿ ಕೂತೇ ಕೆಲಸ ಮಾಡ್ತೀವಿ. ಅಥವಾ ಲೈಕ್ ಎಲ್ಲಾದರೂ ಪ್ರಯಾಣಕ್ಕೆ ಹೋಗುವಾಗಲೂ ಕಾರ್ ಅಷ್ಟೇ ಅಥವಾ ವೆಹಿಕಲ್ಸ್ ಅಷ್ಟೇ ಯೂಸ್ ಮಾಡ್ತೀವಿ, ರೆಗ್ಯುಲರ್ ವಾಕಿಂಗ್ ಇಲ್ಲ, ಯಾವುದೇ ಥರದ ಎಕ್ಸಸೈಸ್ ಇಲ್ಲ, ಅವರಲ್ಲಿ ಕೂಡ ಕಾಲುಗಳಲ್ಲಿ ಈ ಥರ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಲ್ಲಿ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ, ಕೀಮೋಥೆರಪಿ ಎಲ್ಲ ಆದಮೇಲೆ ನಮ್ಮ ಸರ್ಕ್ಯುಲೇಟರಿ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ಇದೆ, ಕಾಲುಗಳಲ್ಲಿ ಇರುವಂಥ ಕೂದಲೆಲ್ಲ ಉದುರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಲ್ಲಿ ನಾವು ಫಸ್ಟ್ ಹೇಳ್ದಂಗೆ ಡೀಪ್ ವೇನ್ ಥ್ರಾಂಬೋಸಿಸ್ ಸಮಸ್ಯೆ ಇದ್ದಾಗ ಕೂಡ ಕಾಲುಗಳಿಗೆ ಸರಿಯಾಗಿ ಸರ್ಕ್ಯುಲೇಷನ್ ಆಗದೆ ಕಾಲುಗಳಲ್ಲಿ ಇರಿಟೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನು ಮೇನ್ಲಿ ಇದೇನು ಸಮಸ್ಯೆ ಇಲ್ಲ ಅಂದರೂ ಕೂಡ ಮುಖ್ಯವಾಗಿ ಆ ಸ್ಮೋಕಿಂಗ್ ಇರೋವರಲ್ಲಿ ಈ ಸಮಸ್ಯೆ ತುಂಬ ಕಂಡು ಬರುತ್ತೆ. ಸ್ಮೋಕಿಂಗ್ ಇರೋವರಿಗೆ ನಾವು ಅವ್ರದ್ದು ಲಿಪ್ಸು ಮತ್ತು ಬೆರಳು ನೋಡಬೇಕು ಅಂದಿಲ್ಲ, ಅವ್ರ ಕಾಲುಗಳು ನೋಡಿದ್ರು ಕೂಡ ಗೊತ್ತಾಗುತ್ತೆ ಅವರಿಗೆ ಶುಗರ್ ಇಲ್ಲ, ಬಿ ಪಿ ಇಲ್ಲ, ಬಟ್ ಸ್ಮೋಕಿಂಗ್ ಇದ್ದರೆ ಕಾಲುಗಳದ್ದು ಡಿಸ್ಕಲರೇಷನ್ ಆಗಿರುತ್ತೆ, ಅಲ್ಲಿರುವ ಚರ್ಮ ಏನಿದೆ ಸ್ವಲ್ಪ ಕಪ್ಪಗಾಗಿರುತ್ತೆ, ಕಲರ್ ಡಿಫ್ರೆನ್ಸ್ ಇರುತ್ತೆ, ಆ್ಯಂಡ್ ಅವರಿಗೆ ವೆರಿಕೋಸ್ ವೇನ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಕೂಡ ಇದೆ, ಕಾಲುಗಳಲ್ಲಿ ಇರಿಟೇಷನ್ ಕೂಡ ಸಾಧ್ಯತೆ ಇದೆ. ಆ್ಯಂಡ್ ಅವರೆಲ್ಲ ಹೇಳುವಂಥ ಒಂದು ಕಾಮನ್ ಸಮಸ್ಯೆ ಏನಂದರೆ ಅವರಿಗೆ ಕ್ಲಾಡಿಕೇಶನ್
ಆರ್ಟಿಕುಲೇಷನ್ ಪೇನ್, ಅಂದರೆ ಸ್ವಲ್ಪ ನಡೆದು ಕೂಡಲೇ ಕಾಲುಗಳಲ್ಲಿ ತುಂಬ ಇರಿಟೇಷನ್ ಆಗುತ್ತೆ, ರಾತ್ರಿ ಮಲಗಿದರೆ ಕಾಲುಗಳು ತಿಕ್ತಾ ಇರಬೇಕು ಅಂತ ಅನಿಸುತ್ತೆ, ಒಂಥರ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಆ ಥರ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ಈ ಥರ ಸಮಸ್ಯೆಗಳೆಲ್ಲ ಇದ್ದಾಗ ನಾವು ಫಸ್ಟ್ ಏನು ಮಾಡಬೇಕು, ಒಂದು ನಮ್ಮ ಬಾಡಿ ತೋರಿಸುವಂಥ ಈ ಸೈನ್ಸನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ಅದು ಯಾಕೆ ಅಂತ ಡಾಕ್ಟ್ರಿಗೆ ತೋರಿಸಿ ಯಾವ ಕಾರಣದಿಂದ ನಮಗೆ ಈ ಸಮಸ್ಯೆ ಬರ್ತಾ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳು ಕೂಡ ನಾವು ತಗೋಬೇಕಾಗತ್ತೆ. ಈಗ ನಾವು ಯಾವ ಥರ ಆಹಾರಗಳನ್ನು ಸೇವಿಸಬೇಕು, ಯಾವ ಥರ ಆಹಾರಗಳನ್ನು ಬಿಡಬೇಕು, ಮತ್ತು ಏನೇನು ಆ್ಯಕ್ಟಿವಿಟೀಸ್ ಮಾಡಿದರೆ ಕಾಲುಗಳಿಗೆ ಇರುವಂಥ ರಕ್ತ ಸಂಚಾರ ಇಂಪ್ರೂವ್ ಮಾಡಲಿಕ್ಕಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಗೊತ್ತು, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು. ರೆಗ್ಯುಲರ್ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಕಾಲಲ್ಲಿ ಇರುವಂಥ ಮೀನಖಂಡಗಳೇನಿದೆ, ಗ್ಯಾಸ್ಟ್ರೋನಿಮಿಯಸ್ ಏನಿದೆ, ಅದಕ್ಕೆ ನಾವು ಪೆರಿಫರಲ್ ಹಾರ್ಟ್ ಅಂತಾನೆ ಹೇಳ್ತೀವಿ. ಅಂದರೆ ಅದು ಕೂಡ ಹಾರ್ಟ್ ಹೆಂಗೆ ಕೆಲಸ ಮಾಡುತ್ತೋ ಅದೇ ಥರ ಕೆಲಸ ಮಾಡಿ ನಮ್ಮ ಕೆಳಗಡೆ ಇರುವಂಥ ಎಕ್ಸ್ಟ್ರಿಮಿಟೀಸಲ್ಲಿ ಇರುವಂಥ ರಕ್ತ ಏನಿದೆ ಅದನ್ನು ವಾಪಸ್ ಹಾರ್ಟಿಗೆ ಪಂಪ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾವು ರೆಗ್ಯುಲರ್ ಆಗಿರುವಂಥ ಏನಾದರೂ ಆ್ಯಕ್ಟಿವಿಟೀಸು, ಕಾಲಲ್ಲಿ ಮಾಡಲಿಕ್ಕೆ ಆಗುವಂಥ ಎಕ್ಸಸೈಸು, ವಾಕಿಂಗು ಅಥವಾ ಸ್ವಿಮ್ಮಿಂಗು ಅಥವಾ ಸೈಕ್ಲಿಂಗು, ಈ ಥರ ಆ್ಯಕ್ಟಿವಿಟೀಸ್ ರೆಗ್ಯುಲರ್ ಮಾಡಿದರೆ ಇನಿಷಿಯಲ್ ಸ್ಟೇಜಲ್ಲಿ ಇರುವಂಥ ಈ ಥರ ಸಮಸ್ಯೆಗಳಾದರೆ, ಕಾಲಿಗೆ ಇರುವಂಥ ರಕ್ತ ಸಂಚಾರ ಕಡಿಮೆ ಆದರೆ ಅದನ್ನು ನ್ಯಾಚುರಲಿ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ನು ನಾವು ಮಾಡಬೇಕಾಗಿದ್ದೊಂದು ಏನಂದರೆ, ನಾವೇನು ಮಾಡಬೇಕು, ಆದಷ್ಟು ನಮ್ಮ BP ಶುಗರ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಬೇಕು. ಹೈ ಶುಗರ್ ಇರುವಂಥ ಆಹಾರಗಳು ತಗೊಂಡ್ರೆ ಏನಾಗುತ್ತೆ, ಒಂದು ಶುಗರ್ ಜಾಸ್ತಿ ಆಗುತ್ತೆ, ಅದರಿಂದ ಇರುವಂಥ ಆಕ್ಸಿಡೇಟಿವ್ ಡ್ಯಾಮೇಜಸ್ ನಮಗೆ ಆಗ್ತಾ ಇರ್ತದೆ. ಆ್ಯಂಡ್ ಅದರೊಟ್ಟಿಗೆ ಈ ರಕ್ತನಾಳಗಳಲ್ಲಿರುವಂಥ ಇನ್ಫ್ಲಮೇಷನ್ ಜಾಸ್ತಿ ಆಗಿ ನಮಗೆ ಕಾಲಿಗೆ ರಕ್ತ ಸಂಚಾರ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಸೊ ಶುಗರ್ ಪ್ರಾಬ್ಲಮ್ ಇರೋರಾಗಲಿ, ಶುಗರ್ ಇಲ್ಲದೇ ಇರೋರಾಗಲಿ, ಅವರಿಬ್ಬರು ಕೂಡ ಏನು ಮಾಡಬೇಕು ಅಂದರೆ, ನಾವು ರೆಗ್ಯುಲರ್ಲಿ ತಗೊಳ್ಳೋಂಥ ಆಹಾರದಲ್ಲಿ ಶುಗರ್ನ ಅಂಶ ಏನಿದೆ ಅದು ಆದಷ್ಟು ಕಡಿಮೆ ಮಾಡಬೇಕು. ಅದೇ ಥರನೇ ಜಂಕ್ ಫುಡ್ಗಳು ತಗೊಳ್ಳೋ ಹ್ಯಾಬಿಟ್ ಇದ್ದರೆ ಅದು ಕೂಡ ಆದಷ್ಟು ಬಿಡಬೇಕು. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ಡ್ ಫುಡ್ಡಲ್ಲಿ ಒಂದು ಐದರ್ ತುಂಬ ಜಾಸ್ತಿ ಲೆವೆಲಲ್ಲಿ ಫ್ರಕ್ಟೋಸು ಅಥವಾ ಈ ಥರ ಐಟಮ್ಸ್ ಜಾಸ್ತಿ ಇರುತ್ತೆ, ಆ್ಯಡೆಡ್ ಕಲರ್ಸು, ಆ್ಯಡೆಡ್ ಸ್ವೀಟ್ನೆಸ್ಸು ತುಂಬ ಜಾಸ್ತಿ ಇರುತ್ತೆ. ಅದೇ ಥರ ಉಪ್ಪಿನ ಅಂಶ ಕೂಡ ತುಂಬ ಜಾಸ್ತಿ ಇರುತ್ತೆ, ಅದು ನಮಗೆ ಗೊತ್ತೇ ಆಗಲ್ಲ. ಎಷ್ಟೋ ಸಲ ನಾವು ತಗೊಳ್ಳುವಂಥ ಲೇಸು, ಕುರ್ಕುರೆ, ಈ ಥರ ಚಿಪ್ಸ್ಗಳಲ್ಲಿ ಏನಿದೆ, ಪ್ಯಾಕ್ಡ್ ಆಗಿ ಬರುವಂಥ ಐಟಮ್ಸ್ ಏನಿದೆ ಅದರಲ್ಲಿ ಸಾಲ್ಟ್ ಕಂಟೆಂಟ್ ಏನಿದೆ ತುಂಬ ಜಾಸ್ತಿ ಆಗುತ್ತೆ. ಸೊ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ, ನಮಗೆ BP ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅದೇ ಥರ ಕಾಲುಗಳಲ್ಲಿ ಇರುವಂಥ ಊತ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ನಾವೇನು ಮಾಡಬೇಕು, ಈ ಥರ ಸಮಸ್ಯೆ ಇದ್ದಾಗ ಲೈಕ್ ಈ ಥರ ಎಲ್ಲ ಜಂಕ್ ಫುಡ್ಗಳನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಸ್ಮೋಕಿಂಗ್ ಹ್ಯಾಬಿಟಲ್ಲಿ ಇರೋರಾದರೆ ಕಂಪ್ಲೀಟ್ಲಿ ಸ್ಮೋಕಿಂಗನ್ನು ಕ್ವಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಥರ ಈವನ್ ತಂಬಾಕು ಚೂಯಿಂಗ್ ಇದ್ದವರಲ್ಲಿ ಕೂಡ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ, ಅವರು ಕೂಡ ಅದರಿಂದ ಕಂಪ್ಲೀಟ್ಲಿ ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಈಗ ಸ್ವಲ್ಪ ಅಷ್ಟೇ ಸಮಸ್ಯೆ ಇದೆ, ಇನ್ನು ಸ್ವಲ್ಪ ಜಾಸ್ತಿ ಆದರೂ ನೋಡೋಣ ಅಂತ ಒಂದು ಲೆವೆಲ್ ದಾಟಿ ಹೋದರೆ ಇದು ತುಂಬ ಕಷ್ಟ ಆಗುತ್ತೆ ರಿವರ್ಸ್ ಮಾಡಲಿಕ್ಕೆ. ನಿಮಗೆ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ವರ್ಷಗಟ್ಟಲೆ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಇನಿಷಿಯಲಿ ನಾವು ಇದು ನೋಡಿದರೆ ಈ ಥರ ಅಡಿಕ್ಷನ್ಸ್ ಇರೋರಾದರೆ ಆದಷ್ಟು ಅದರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಆಹಾರ ಚೆನ್ನಾಗಿ ತಗೋಬೇಕು, ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಮಗೆ ಅಲ್ಲಿರುವಂಥ ಮಸಲ್ಸ್ ಡೆವಲಪ್ ಆಗಬೇಕು ಅಂದರೆ ನಮ್ಮ ಆಹಾರದಲ್ಲಿ ಚೆನ್ನಾಗಿ ಪ್ರೋಟೀನ್ ಇರುವಂಥ ಆಹಾರಗಳು ತಗೋಬೇಕು. ಸೊ ಮೊಟ್ಟೆ ಅಥವಾ ಸೋಯಾಬೀನ್ ಇರ್ಬೋದು, ಕಾಳುಗಳಿರ್ಬೋದು, ಈ ಥರ ಐಟಮ್ಸನ್ನು ನಾವು ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು. ಶುಗರಿ ಐಟಮ್ಸ್ ಆಗಿರುವಂಥ ಗ್ರೈನ್ಸ್, ಧಾನ್ಯಗಳಲ್ಲಿ ಏನಿದೆ ಅದು ಆದಷ್ಟು ನಾವು ಕಡಿಮೆ ಮಾಡಬೇಕಾಗತ್ತೆ. ಅದರೊಟ್ಟಿಗೆ ಮೆಗ್ನೀಷಿಯಂ ಜಾಸ್ತಿ ಇರುವಂಥ ಆಹಾರಗಳು ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ಅಲ್ಲಿರುವಂಥ ಸ್ಮೂತ್ ಮಸಿಲ್ ಚೆನ್ನಾಗಿ ಫಂಕ್ಷನ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ತರಕಾರಿಗಳನ್ನು ನಾವು ಮ್ಯಾಕ್ಸಿಮಮ್ ತಗೋಬೇಕು. ಆ್ಯಂಡ್ ಅದರೊಟ್ಟಿಗೆ ನಮಗೆ ಗೊತ್ತು, ನರಗಳದ್ದು ಹೆಲ್ತಲ್ಲಿ ಇಂಪ್ರೂವ್ ಆಗಲಿಕ್ಕೆ ಬೇಕಾಗಿರುವಂಥ ವೈಟಮಿನ್ B12 ಇರ್ಬೋದು, ವೈಟಮಿನ್ B6 ಇರ್ಬೋದು, ಈ ಥರ ಎಲ್ಲ ಐಟಮ್ಸ್ ಇರುವಂಥ ಆಹಾರಗಳನ್ನು ಮ್ಯಾಕ್ಸಿಮಮ್ ಸೇವಿಸಬೇಕು. ಆ್ಯಂಡ್ ನ್ಯಾಚುರಲಿ ಇರುವಂಥ ಎಷ್ಟೋ ಹರ್ಬ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಳ್ಳೆ ಫ್ಯಾಟ್, ನಮ್ಮ ಒಮೆಗಾ 3 ಫ್ಯಾಟಿ ಆಸಿಡ್ ಏನೇ ಅದು ರೆಗ್ಯುಲರ್ಲಿ ತಗೊಂಡ್ರೆ ರಕ್ತನಾಳಗಳಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಒಮೆಗಾ 3 ಏನಿದೆ ಅದೊಂದು ನ್ಯಾಚುರಲ್ ಬ್ಲಡ್ ತಿನ್ನರ್ ಅಂತ ನಾವು ಅದಕ್ಕೆ ಹೇಳ್ಬೋದು. ಸೊ ಒಮೆಗಾ 3 ರಿಚ್ ಆಗಿರುವಂಥ ಆಹಾರಗಳು ತಗೋಬೇಕು. ಇಲ್ಲ ಒಮೆಗಾ 3 ಸಪ್ಲಿಮೆಂಟ್ಸನ್ನು ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ಈವನ್ ಮೆಗ್ನೀಷಿಯಂ ಕೂಡ ತುಂಬ ಒಳ್ಳೆಯದು, ಅದಕ್ಕೂ ಕೂಡ ನಿಮಗೆ ಸಫಿಷಿಯೆಂಟ್ ಆಗಿರುವಂಥ ಸಪ್ಲಿಮೆಂಟ್ಸನ್ನು ಸಿಗುತ್ತೆ. ಇನ್ನು ನ್ಯಾಚುರಲಿ ನಮಗೆ ಬೆಳ್ಳುಳ್ಳಿ ಇದೆ, ಬೆಳ್ಳುಳ್ಳಿಯಲ್ಲಿ ಇರುವಂಥ ಆಲಿಸಿನ್ ತುಂಬ ಒಳ್ಳೆಯದು. ಟರ್ಮರಿಕ್ ಇದೆ, ಟರ್ಮರಿಕಲ್ಲಿ ಕುರ್ಕ್ಯುಮಿನ್ ಅಂತ ಇದೆ, ಅದು ಕೂಡ ತುಂಬ ಆ್ಯಂಟಿ ಇನ್ಫ್ಲಮೇಟರಿ ಆಗಿ ನಮಗೆ ಕೆಲಸ ಮಾಡುತ್ತೆ. ಜಿಂಜರ್ ಆಲ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ವೆಜಿಟಬಲ್ಸು, ಎಲ್ಲ ಹರ್ಬ್ಸ್ ಏನಿದೆ, ಗ್ರೀನ್ ಟೀ, ಇದೆಲ್ಲ ಏನಿದೆ ತುಂಬ ಪಾಲಿಫಿನಾಲ್ಸ್ ಇದೆ, ಕ್ಯಾಟಕಿನ್ಸ್ ಇದೆ. ಸೊ ಇದೆಲ್ಲ ನಮ್ಮ ರಕ್ತನಾಳಗಳದ್ದು ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ನ್ಯಾಚುರಲಿ ಇರುವ ಇದನ್ನು ನಾವು ಫಸ್ಟ್ ಟ್ರೈ ಮಾಡಬೇಕು. ಚೆನ್ನಾಗಿ ವೆಜಿಟಬಲ್ಸನ್ನು ಇನ್ಕ್ಲೂಡ್ ಮಾಡಿ, ಅನ್ನ ಮತ್ತು ಜೋಳ ಮತ್ತು ರಾಗಿ ಮತ್ತು ಗೋಧಿ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಿ, ಲೀಫಿ ಸೊಪ್ಪಿನ ಪಲ್ಯಗಳನ್ನು ಮ್ಯಾಕ್ಸಿಮಮ್ ತಗೊಳ್ಳಿ. ಲೈಕ್ ಬೀಟ್ರೂಟು, ಈ ಥರ ಐಟಮ್ಸ್ ಎಲ್ಲ ತಗೊಂಡಾಗ ಏನಾಗುತ್ತೆ, ಬೀಟ್ರೂಟಲ್ಲಿ ತುಂಬ ಜಾಸ್ತಿ ನೈಟ್ರೇಟ್ಸ್ ಇದೆ. ಸೊ ನೈಟ್ರೇಟ್ಸ್ ಏನು ಮಾಡುತ್ತೆ, ನಿಮ್ಮ ರಕ್ತನಾಳಗಳನ್ನ ಲೈಕ್ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ, ರಕ್ತ ಸಂಚಾರ ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನ್ಯಾಚುರಲಿ ಈ ಥರ ವೆಜಿಟಬಲ್ಸ್ ಎಲ್ಲ ತಗೊಂಡಾಗ ನಮ್ಮ ಬ್ಲಡ್ಡಲ್ಲಿ ಇರುವಂಥ ಹಿಮೋಗ್ಲೋಬಿನ್ ಕಂಟೆಂಟ್ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಿಮೋಗ್ಲೋಬಿನ್ ಚೆನ್ನಾಗಿದ್ದರೆ ಮಾತ್ರ ಆಕ್ಸಿಜನ್
ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಸರಿಯಾಗಿ ಆಗುತ್ತೆ. ಸೊ ಹಾಗಾಗಿ ಈ ಥರ ಸಮಸ್ಯೆ ಇದ್ದಾಗ ನಾವು ಏನು ಮಾಡಬೇಕು, ಒಂದು ಹೊತ್ತಿನ ಊಟ ಕ್ಯಾನ್ಸಲ್ ಮಾಡಿ ಮ್ಯಾಕ್ಸಿಮಮ್ ವೆಜಿಟೇಬಲ್ಸನ್ನು ಕನ್ಸ್ಯೂಮ್ ಮಾಡಿ. ಮ್ಯಾಕ್ಸಿಮಮ್ ಐರನ್ ಇರುವಂಥ ವೆಜಿಟೇಬಲ್ಸ್ ಇರ್ಬೋದು, ಮೆಗ್ನೀಷಿಯಮ್ ಇರುವಂಥ ವೆಜಿಟೇಬಲ್ಸ್ ಇರ್ಬೋದು, ಬಾಕಿ ಎಲ್ಲ ವಿಟಮಿನ್ ಬಿ ಕಾಂಪ್ಲೆಕ್ಸ್ಗಳು ನಿಮಗೆ ಇದರಲ್ಲಿ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಸೊ ಈ ಥರ ತರಕಾರಿಗಳನ್ನು ಜಾಸ್ತಿ ಯೂಸ್ ಮಾಡಿ ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳನ್ನು ತಗೊಂಡು ಚೆನ್ನಾಗಿ ವರ್ಕೌಟ್ ಮಾಡಿದರೆ ಕಾಲಲ್ಲಿ ಇರುವಂಥ ಈ ಕಾಲುಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗುವಂಥ ಸಮಸ್ಯೆ ಏನಿದೆ ಅದನ್ನು ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕಾಗುತ್ತೆ. ಸೊ ಎಲ್ಲರೂ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.